ಕನಕ ಕನಕ ಅಲ್ರಿ ಕನ್ನಿಕಾ. ಏನೋ ಒಂದು ನೀವಿನ್ನ ಮಲಗಿಲ್ರಿ? ನನ್ನ ಮಗ ಹಗಲು ರಾತ್ರಿ ಕಷ್ಟಪಟ್ಟು ಓದ್ಬೇಕಾದ್ರೆ ನನ್ಗೆ ಹೇಗಮ್ಮ ನಿದ್ದೆ ಬರುತ್ತೆ. ಅದು ಹೌದ್ರಿ. ನೀವು ಚಿಂತೆ ಮಾಡಕ್ ಹೋಗ್ಬೇಡ್ರಿ. ನರ್ಸಿಂಗ್ನ ಭಾಳ ಚಲೋ ಕ್ಲಾಸ್ ತಗೊಳಕತ್ತೀನಿ. ಈ ಸತಿ ಎಕ್ಸಾಮ್ದಾಗ ಟಾಪ್ ರ್ಯಾಂಕ್ ಬರ್ತಾನೆ. ಏನಮ್ಮ ನೀನು ರಾತ್ರಿ ಹೊತ್ತೇ ಕ್ಲಾಸ್ ತಗೊಳ್ತೀನಿ ಅಂತೀಯ? ನಾನು ನಿನ್ನೆ ತಾನೇ ಹೇಳಿದ್ನಲ್ಲ, ಹಗಲು ಓದಿದ್ರೆ ವಿದ್ಯೆ ತಲೆಗೆ ಹತ್ತುತ್ತೆ ಅಂತ. ಹಂಗೇನಿಲ್ರಿ ಅಮ್ಮ. ಆ್ಯಕ್ಚುಲಿ ಹಗ್ಲೊತ್ತಕ್ಕಿಂತ ರಾತ್ರಿ ಹೊತ್ತ ಅಭ್ಯಾಸ ತಲೆ ಹತ್ತದ. ಬೇಡಮ್ಮ, ಓದು ಅವ್ನ ತಲೆಗೆ ಹತ್ತದೇ ಇದ್ರೂ ಪರವಾಗಿಲ್ಲ. ಇಷ್ಟೊತ್ತಿನಲ್ಲಿ ಹೋಗಿ ನೀನು ಪಾಠ ಮಾಡೋದು ಬೇಡಮ್ಮ. ಯಾಕ್ರಿ ಅಮ್ಮ? ನಿಮ್ಮ ಮಗ ಹಾದಿ ತಗ್ಬಿಡ್ತಾನಂತ ಅನ್ಸಾಕತ್ತೀರಿ? ಅವನು ನನ್ನ ಮಗಮ್ಮ, ಯಾವತ್ತೂ ದಾರಿ ತಪ್ಪವನಲ್ಲ. ನೀನು ಹೋಗಿ ಮಲ್ಕೋ, ಈಗ ಅಲ್ಲಿ ಹೋಗೋದು ಬೇಡ. ಅಲ್ರಿ ಅದು ಅಭ್ಯಾಸ. ಕನಕ, ಅಯ್ಯೋ ಕನ್ನಿಕಾ, ಅವರಮ್ಮ ನಾನು ಹೇಳ್ತಾ ಇದ್ದೀನಿ, ನಿನ್ಗೆ ಯಾಕೆ ಚಿಂತೆ? ನೀನು ಹೋಗಿ ಮಲ್ಕೋ. ಅಲ್ರಿ ಅದು ಅಭ್ಯಾಸ. ಆಯ್ತಾಯ್ತು, ಅಭ್ಯಾಸ ಆಗುತ್ತೆ. ನೀನು ಹೋಗಿ ಮಲ್ಕೊಮ್ಮ, ಅವ್ರು ಹೇಳ್ತಿದ್ದಾಳೆ, ಅಭ್ಯಾಸ ಮಾಡಿಸ್ತಾಳೆ. ನೀನು ಮಲ್ಕೋ ಅಂದೆ. ಅಮ್ಮ ರೀ ಈಶ್ವರ, ಇವಳಿಗೆ ಹೀಗೆ ಮಾಡಬೇಕು. ಸರಿಯಾಗಿ ಬುದ್ಧಿ ಕಲ್ಸಿದ್ರಿ. ಮತ್ತಿನ್ನೇನಮ್ಮ, ನಮ್ಮ ನರಸಿಂಹದ ದಾರಿಗೆ ಅಡ್ಡ ಬಂದರೆ ಅಡ್ಡ ದಾರಿನಲ್ಲೇ ಕಳಿಸ್ಬಿಡ್ಬೇಕು. ಇಂಥವ್ರನ್ನೆಲ್ಲ ಇಟ್ಕೋಬಾರ್ದು. ಹೌದು, ಸರಿಯಾಗಿ ಮಾಡಿದಿರ ಆತ. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ, ಇದಕ್ಕೆಲ್ಲ ಅಕ್ಕಮ್ಮ ಥ್ಯಾಂಕ್ಸು. ಏನ್ ಮಾಡ್ತಿದ್ದೀರಾ? ಏನಿಲ್ಲ, ಮಿರರ್ ಅಡ್ಜಸ್ಟ್ ಮಾಡ್ಕೋತಾ ಇದ್ದೆ ಅಷ್ಟೇ. ಮುಂದೆ ನೋಡ್ಕೊಂಡು ಗಾಡಿ ಓಡಿಸಿ. ಮುಂದೆಲೇನೆ ನೋಡ್ತಾ ಇದ್ದೀನಿ. ಒಂದೊಳ್ಳೆ ಸಾಂಗ್ ಹಾಕ್ಲಾ? ನಿಮ್ಮಿಷ್ಟ. ಅಂದ್ರೆ ನಿಮಗೂ ಇಷ್ಟ ಇದೆ ಅನ್ನಂಗ ಆಯ್ತು ಅಲ್ವಾ? ಬರೀ ಇಂಥದ್ದೇ ಮಾತಾಡೋದಲ್ವಾ ನೀವು? ಅಯ್ಯೋ, ನೀವ್ಯಾಕ್ರಿ ರಚ್ಚು ತರ ಮಾತಾಡ್ತಿರಲ್ರಿ ನೀವು? ಪುಟ್ಟ ಎದ್ದೇಳಿ. ಇಲ್ಲ ಏನೂ ಆಗಲ್ಲ, ನಾನು ಇದ್ದೀನಿ. ಹೆದರ್ಕೋಬೇಡ, ಓಕೆನಾ? ಏನೂ ಆಗಿಲ್ಲ. ಅಲ್ಲ, ನೋಡ್ಕೊಂಡು ಗಾಡಿ ಓಡಿಸ್ಬೇಕು ತಾನೆ. ಮಗುಗೆ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಮಾಡ್ಬೇಕಾಗಿತ್ತು? ಅಲ್ಲ, ಸಡನ್ ಆಗಿ ಯಾರು ಅಡ್ಡ ಬಂದ್ಬಿಟ್ರು, ಗೊತ್ತಾಗಿಲ್ಲ. ಸಾರಿ. ಅದಕ್ಕೆ ಹೇಳೋದು, ಮಿರರ್ ನೋಡ್ಕೊಂಡು ಸಾಂಗ್ ಕೇಳ್ತಾ ಡ್ರೈವ್ ಮಾಡಿದ್ರೆ ಹೀಗೆ ಆಗೋದು. ಸರಿಯಾಗಿ ಗಾಡಿ ಓಡಿಸಿ. ಸಾರಿ. ಅಮ್ಮ, ನಿಮ್ಗೇನು ಆಗಿಲ್ವಲ್ಲ? ಪುಟ್ಟ, ನಿಂಗೇನೂ ಆಗಿಲ್ಲ ಅಂದ್ರೆ ನನಗೂ ಏನೂ ಆಗಲ್ಲ ಅಂತ ಅರ್ಥ. ನನ್ನ ಮಗಳಿಗೆ ಹೇಳಿ ಮಾಡಿಸಿದ ತಾಯಿ ಇವರು. ತಾಯ್ತನ ಅನ್ನೋದು ಯಾವಾಗಲೂ ಜಾಗೃತವಾಗಿರುತ್ತೆ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ಅಲ್ಲ, ಇದೇ ಡೈಲಾಗ್ನ 3 ಸಲ, ಈ ಸೀನ್ 3 ಸಲ ರಿಪೀಟ್ ಆಗಿದೆ. ಅವಳು ಸಾರಿ ಕೇಳಿದ್ಲು ತಾನೆ, ಇನ್ನೊಂದ್ಸಲ ಈ ತರ ಮಾಡಲ್ಲ ಅಂತ ಹೇಳಿದ್ಲು ತಾನೆ. ಅಲ್ಲ, ಅವಳು ಸಾರಿ ಕೇಳಿದಾಳೆ, ನೀವು ನಂಬ್ತಿದ್ದೀರಾ? ನಂಬಿ. ಇದೇನು ಚಿಕ್ಕತ್ತೆ, ಅವರಿಬ್ರು ಒಬ್ರ ಜೊತೆ ಒಬ್ರು ಚೆನ್ನಾಗಿ ಮಾತಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಮಕ್ಕಳಾಗತ್ತೆ ಅಂತ ಹೇಳ್ತಿದ್ದೀರಲ್ಲ? ದಿಶಾಗೆ ಇದೆಲ್ಲ ಇಷ್ಟ ಇಲ್ಲ. ಅದು ಅಲ್ಲದೆ ಮದುವೆ ಆದಮೇಲೆ ಮಗು ಆಗಲೇಬೇಕು ಅನ್ನೋ ರೂಲ್ ಏನಾದರೂ ಇದೆಯಾ? ಅದೆಲ್ಲ ಅವ್ರವ್ರ ಪರ್ಸನಲ್ ಒಪಿನಿಯನ್ ಅಷ್ಟೇ. ಚಿರು ಈಗ ಅವ್ನ ಕರಿಯರ್ ಮೇಲೆ ತುಂಬ ಫೋಕಸ್ ಮಾಡ್ತಿದ್ದಾನೆ. ಅವ್ನಿಗೆ ತುಂಬ ಕೆಲಸ ಇದೆ. ಇದ್ರ ಬಗ್ಗೆ ಯೋಚನೆ ಮಾಡೋಕ್ಕೆಲ್ಲ ಅವ್ನಿಗೆ ಟೈಮ್ ಇಲ್ಲ.
ನೋಡಿ, ಚಿರು ದಿಶಾ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ. ಇನ್ನೋರು ಸಂಸಾರ ಹೇಗೆ ಮಾಡ್ಕೊಂಡು ಹೋಗ್ತಾರೆ? ಏನಮ್ಮ ಸೌಂದರ್ಯ ಹೀಗೆ ಹೇಳ್ತೀಯ? ನಿನಗೆ ಮಕ್ಳಿಷ್ಟ ಇಲ್ಲ ಅಂದರೆ ಬೇರೆಯವ್ರಿಗೂ ಆಗಬಾರ್ದಾ? ಇವತ್ತು ಗಂಡ ಹೆಂಡತಿ ಆಗಿರೋರು ನಾಳೆ ಅಪ್ಪ ಅಮ್ಮ ಆಗಲೇಬೇಕು. ಏನಂತೀಯ ದಿಶಾ? ದಿಶಾ, ಇನ್ನು ಯಾಕೆ ಇಲ್ಲೇ ನಿಂತಿದೀಯಾ? ನೋಡು, ತಿನ್ನೋ ಅನ್ನನ ಕಾಯಿಸ್ಬಾರ್ದು, ಹಸ್ತಿರೋ ಗಂಡನ ನೋಯಿಸ್ಬಾರ್ದು. ಹೋಗು ಬೇಗ. ಗುಡ್ ನೈಟ್. ಚಿರಾಗ್, ಶಾಪಿಂಗ್ ಎಲ್ಲ ಯಾಕೆ ಬೇಕು? ದಟ್ ಸೋ ಸಡನ್ಲಿ. ನಿಮ್ಗೇನು ಟೆಂಪ್ರರಿ ಮೆಮೊರಿ ಲಾಸ್ ಏನ್ರಿ? ನೆನ್ನೆನೇ ಹೇಳಿದ್ನಲ್ಲ ನಿಮ್ಮ ಅಣ್ಣ ಬರ್ತಾ ಇದಾರೆ ಅಂತ. ನಮ್ಮಣ್ಣನ? ಹ್ಞೂ, ನರಸಿಂಹ ನಿಮ್ಮ ಅಣ್ಣನ ತಾನೆ? ಅಲ್ಲ ಚಿರಾಗ್, ಅವ್ರು ಯಾವಾಗ ನಮ್ಮಣ್ಣ ಆದ್ರು? ಅರೆ, ನೆನ್ನೆ ನೀವೇ ಹೇಳಿದ್ರಲ್ರಿ ನಮ್ಮ ಅಣ್ಣನ ಥರ ಅಂತ. ಬೆಂಗಳೂರಿಗೆ ಬರ್ತಾ ಇದಾರೆ ಇವತ್ತು, ಅವ್ರನ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದೀವಿ. ನಿಮ್ಗೆ ಓಕೆನಾ ಅಥವಾ ವಾಪಸ್ ಬಿಟ್ಬಿಡ್ಲಾ ನಿಮ್ಮನ್ನ? ಯಾ ಚಿರಾಗ್, ಓಕೆ. ಚಿರಾಗ್, ನಿಮ್ಮ ಬಾಯ್ ಮೈದ ನಿಮ್ಗೆ ಇಲ್ಲೇ ಸಿಗ್ತಾರೆ ಅಂತ ಹೇಳಿದ್ರಾ? ಹೌದು. ಎಲ್ಲಿ? ಅಣ್ಣ, ಏನ್ರಿ, ಅಣ್ಣನ ನೋಡಕ್ ಅಷ್ಟೊಂದು ಸಂತೋಷನಾ? ಹ್ಞೂ, ಮತ್ತೆ ನನ್ನ ಅಣ್ಣನೇ ಅಲ್ವಾ? ಐ ಮೀನ್ ಅಣ್ಣನ ಥರ. ಬನ್ನಿ ಹೋಗಿ ಮಾತಾಡ್ಸೋಣ. ಇರಿ, ನಿಜವಾಗ್ಲೂ ಅದು ನರಸಿಂಹನ? ಅಯ್ಯೋ, ಅದು ನರಸಿಂಹನ ಅಲ್ಲ ಅಂತ ಇಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ ಏನು ಪ್ರಯೋಜನ? ಬನ್ನಿ ನೋಡೋಣ. ನರಸಿಂಹನ ಜೊತೆ ಯಾರೋ ಕ್ಲೈಂಟ್ ಇದ್ದಾರೆ ಅಂದ್ರಲ್ಲ, ಮೋಸ್ಟ್ಲಿ ಅವರೇ ಇರಬೇಕು. ಅವರೇ ಇರಬೇಕು. ಬನ್ನಿ ಬನ್ನಿ.